ಬಾಯ್ಸ್ ಅಂಡ್ ಗರ್ಲ್ಸ್, ಮತ್ತೊಂದು ಹೊಸ ಯೂಟ್ಯೂಬ್ ವ್ಲಾಗಿಗೆ ಸುಸ್ವಾಗತ ಅಂತ ಹೇಳ್ತಾ, ನಾನು ನಿಮ್ಮ ಮಾರುತಿ ಜಿ ಕೇಯ. ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪ, ರೋಡಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ನೀವು ಅನ್ಕೊತಾ ಇದ್ದೀರಲ್ವಾ? ವರ ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ವ್ಲಾಗ್ ಮಾಡಬೇಕು ಅಂದ್ಬಿಟ್ಟು ಇಮಿಡಿಯೇಟ್ ಇಂದ ಸ್ಟಾರ್ಟ್ ಮಾಡಿದೆ. ಅದು ಇನ್ನೊಂದು ಸರ್ಪ್ರೈಸ್ ಇದೆ ನಮ್ಮ ಮನೆಯವ್ರಿಗೆ ಕೊಡೋಕ್ಕೆ. ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ನೋಡಬೇಕು. ಬನ್ನಿ. ಫ್ಲ್ಯಾಶ್ ಬ್ಯಾಕ್. ಬೆಳಿಗ್ಗೆ ಸ್ವತಂತ್ರ ದಿನಾಚರಣೆ ಆಚರಿಸಿ ಸ್ವಲ್ಪ ಕೆಲಸ ಮಾಡಿ ಶುಕ್ರವಾರ ರಜಾ ತಗೊಂಡು ಶಿಸ್ತಾಗಿ ನಮ್ಮೂರ ಕಡೆ ಓಡೋಣ ಅಂತ ಓಡ್ತಾ ಇದ್ದೀನಿ. ನೈಸ್ ರೋಡಿಗೆ ಬಂದೆ. ಅಲ್ಲಾದಮೇಲೆ ಮಳೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಹೊತ್ತಾದ್ಮೇಲೆ ಮಳೆನೂ ನಿಲ್ತು. ಲಾಸ್ಟ್ ಟೈಮ್ ಬರಬೇಕಾದ್ರೆ ನಮ್ಮ ಡ್ಯಾಡಿ ಗಾಡಿ ತಗೊಂಬಂದಿದ್ದೆ. ಸೊ ಸದ್ಯಕ್ಕೆ ಪರ್ಮನೆಂಟಾಗಿ ನನ್ನ ಹತ್ರನೇ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇಲ್ಲಿ ಓಡಾಡೋಕ್ಕೆ ಸ್ವಲ್ಪ ಕೆಲಸ ಇತ್ತು, ಹಿಂಗೋ ಮ್ಯಾನೇಜ್ ಆಗುತ್ತೆ, ಒಂದು ಗಾಡಿ ಇರಲೇಬೇಕಲ್ಲ ಬೆಂಗಳೂರು ಅಂತ ಅಂದಮೇಲೆ. ಸೊ ಅದೇ ಗಾಡೀಲಿ ವಾಪಸ್ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಹಬ್ಬ ಮುಗಿಸ್ಕೊಂಡು ರಿಟರ್ನ್ ಬರೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಬೆಸ್ಟು ಗಾಡೀಲಿ ಹೋದರೆ ಅಂತ ಮನೇಲಿ ಬೇಡ ಅಂದ್ರೂ ಗಾಡೀಲೇ ಹೋಗ್ತಾ ಇದ್ದೀನಿ. ಆ ಸರ್ಪ್ರೈಸ್ ಏನಪ್ಪ ಅಂತಂದರೆ ಮೋಸ್ಟ್ಲಿ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಫಾರ್ ದ ಫಸ್ಟ್ ಟೈಮ್ ಕಂಪ್ಲೀಟ್ ಬಿಯರ್ಡ್ ತೆಗೆಸ್ಬಿಟ್ಟಿದ್ದೀನಿ. ಹೆಂಗೆ ಕಾಣ್ತಾ ಇದ್ದೀನೋ ಪರವಾಗಿಲ್ಲ. ಸೊ ಇದನ್ನು ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ನೋಡಬೇಕು. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿ ವಿಡಿಯೋನೂ ಮಾಡ್ತೀನಿ. ನನಗೂ ಗೊತ್ತಿಲ್ಲ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ನಮ್ಮಪ್ಪ, ನಮ್ಮಮ್ಮ, ನನ್ನ ತಂಗಿ ಅಷ್ಟೇ. ಚೆನ್ನಾಗಿ ಕಾಣ್ತೀನಿ. ಡಿಫ್ರೆಂಟಾಗಿ ಇರಲಿ ಅಂತ ಟ್ರೈ ಮಾಡಿದೆ. ನೋಡೋಣ ಯಾವ ಥರ ತಗೊತಾರೆ ಅಂತ. ಬನ್ನಿ ಗಾಯ್ಸ್, ಇನ್ನೇನು ಮನೆ ಹತ್ರ ಬರ್ತಾ ಇದ್ದೀನಿ. ಯಾಕೆ ಮಕ್ಕಳು ಕೊಡ್ತಾ ಇರ್ತಾರೆ, ಅದಕ್ಕೆ ಟೈಮ್ ಸಿಗಲ್ಲ ಅಂತ ಒಳಗೋಗೋಣ. ನಮ್ಮ ಮನೆಗೆ ಬಂದಿದ್ದೀನಿ. ಎಲ್ಲ ಒಳಗಡೆ ಅವರೇ ಅನಿಸುತ್ತೆ. ನಮ್ಮ ಡ್ಯಾಡಿ ಇದ್ದೀವಿ ಇಲ್ವ ಅಂತ ಗೊತ್ತಾಗಲಿಲ್ಲ. ಡ್ಯಾಡಿ ನೋಡ್ತೀನಿ. ಆ್ಯಕ್ಚುಲಿ ನಮ್ಮ ಡ್ಯಾಡಿ ಇಲ್ಲ. ನಾನು ಆ್ಯಕ್ಚುಲಿ ಟೈಮು ಹೇಳಿಲ್ಲ ಎಷ್ಟು ಗಂಟೆಗೆ ಬರ್ತೀನಿ ಅಂತ. ಹಬ್ಬದ ತಯಾರಿ ಆಲ್ರೆಡಿ ಫುಲ್ಲೆಲ್ಲ ಆಗಿದೆ. ನೋಡಿ, ಸಂಧಿಯಿಂದ ಕಾಣಿಸ್ತಾ ಇದೆ ದೇವ್ರು. ಬನ್ನಿ ಹೋಗೋಣ. ಮಾ, Wait a minute. Who are you? ಹಲೋ, ಹಾಯ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ. ಯಾಕೆ? ಹೇಳ, ಹೆಂಗೈತೆ ನಮ್ಮ ಮನೆ ಹಬ್ಬದ ತಯಾರಿ ಆಗಿದೆ ಮಾಮ್. ಹಾಯ್. ಏನಾಯಿ? ನನ್ನ ಗೆಟಪ್ ಬಗ್ಗೆ ಏನಾದರೂ ಹೇಳಿ. ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ನಮ್ಮ ಮಮ್ಮಿನೇ ಕರೆಕ್ಟ್, ಅವಳೇ ರಾಂಗ್. ಹಲೋ ಸ್ಕೂಬಿ. ಪಾಪ ಏನೋ ಹೇಳ್ಬೇಕಿತ್ತು. ಗಾಡಿಯಲ್ಲಿ ಬಂದವ್ರು ಕಳ್ಸು. ಯಾ ಡ್ಯಾಡ್ಸ್ ಬೈಕಲ್ಲಿ ಡ್ಯಾಡಿ ಥರ ಮಾಡಿ ಬಂದಿದ್ದೀನಿ. Several hours later.
ನೆಕ್ಸ್ಟ್ ಅದನ್ನು ತೆಗ್ಬೋದು ಬಿಡು. ಅದೇ ಕೆಳಗಡೆ ಮೆಕ್ಕೆಗಡ್ಡ ಬೇರೆ ಎಲ್ಲ ಸೇರ್ವ ತೆಗ್ಸಿಲ್ವಾ? ಏ ಇಲ್ಲ, ಕೆಳಗೆ ಒಂಚೂರು ಐತೆ ಬುಟ್ಟಿ ಕೆಳಗಡೆ. ಸ್ವಾಮಿ ನಿಮಗೆ The next day. ಗೈಸ್ ಗುಡ್ ಮಾರ್ನಿಂಗ್. ಈಗ ಸಮಯ 6:10 ಹಬ್ಬದ ದಿನ. ನಮ್ಮ ಮನೇಲಿ ಆಲ್ರೆಡಿ 4 ಗಂಟೆಗೆ ಎದ್ದು ಹಬ್ಬ ಎಲ್ಲ ಮಾಡಿ ಪೂಜೆ ಮಾಡಿದರೆ ಇವಾಗ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಬನ್ನಿ ಏನು ಮಾಡ್ತಿದ್ದಾರೆ ನೋಡೋಣ. ಅದಕ್ಕೂ ಮುಂಚೆ ಸಮಸ್ತ ನಾಡಿನ ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಬನ್ನಿ ಹೋಗೋಣ. ಏನಪ್ಪ ಮಾಡ್ತಾವ್ರೆ ಅಂತ ನಾನು ಸೈಲೆಂಟಾಗಿ ಕ್ಯಾಮ್ರಾ ಹಿಡ್ಕೊಂಡು ಎದ್ದು ಹೋಗಿ ನೋಡಿದ್ರೆ ಫುಲ್ ರೆಡಿ ಮಾಡಿ ಪೂಜೆ ಮಾಡಿ ನಮ್ಮಮ್ಮ ರೆಸ್ಟ್ ತೊಗೊತವ್ರೆ. ನನ್ನ ತಂಗಿನೂ ರೆಡಿಯಾಗಿ ಓಡಾಡ್ತಾವಳೆ. ವಿಶ್ ಮಾಡಮ್ಮ. ವಿಶ್ ಯು ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು. ಸೇಮ್ ಟು ಯು. ಹ್ಯಾಪಿ ವರಮಹಾಲಕ್ಷ್ಮಿ. ನಿಂಗೂ ಅಷ್ಟೇ. ದೂರ ಹೋಗಿ ಮಗನೆ. ಆಯ್ತಾ ಪೂಜೆ? 6:05 ಆಗೋಯ್ತು. ಅದೀಪದು ಬತ್ತಿ ಆಮೇಲೆ ಹೋದೆ ನೋಡಗು ದೀಪ ಸಣ್ಣ ಒಳಕೆ ಬರ್ತೀನಿ ನಿಧಾನಕ್ಕೆ. ಇರೋ ನೋಡಗು ಕೊಡ್ಬೇಕು. ಹಿಂಗೆ ವಾಂತಿ ಮಾಡ್ತಾರೆ ಒಳಗೆ ಸುಸು ಮಾಡ್ತೀವಿ ಇನ್ನೊಂದ್ಸಲ ನೋಡಿ. ಇಲ್ಲ ಅನ್ನದ ಮಾಡ್ತೀವಿ ಇನ್ನೊಂದ್ಸಲಿ. ಎಲ್ಲ ಕಡ್ಡಿ ಒಳಗೆಲ್ಲ ಮಾಡ್ತಾರ, ಗಲೀಜ್ ಮಾಡ್ತಾರೇನೋ ಮಾಡ್ತಾರ. ಥ್ಯಾಂಕ್ ಯು ಗುಡ್ ಬಾಯ್. ಇನ್ನ ಏನ್ ಹೇಳ್ತಾರೆ ಫೋನ್ ಮಾಡ್ತೀವ ನಂಗೆ. ಏನ್ ಈ ತರ ಫುಲ್ ಯಾಕೆ? ಗದ್ದಿಲಿ ಒಳ್ಳೆ ಪೊಲೀಸ್ ಕಣಂಗ ಅಂತಿದೆ. ಯಾವ್ದೋ ಪೊಲೀಸ್ಗಳು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬೇಕು ಕಟ್ ಮಾಡ್ತಾರ. ರಾಜ್ಕುಮಾರ್ ಫಿಲಮ್ಗಳಲ್ಲ ಹಳೇದ್ ಮೀಸೆ ಬಿಟ್ಟಿ. ಇದು ಆಕ್ಚುಲಿ ಚೆನ್ನಾಗಿ ಯಾವ ಸೈಡ್ ಪೊಲೀಸ್ ನಿಮ್ಮ ಪೋಸ್ಟಿಂಗ್ ಯಾವ ಕಡೆ ಬಿದ್ದಿದೆ? ಕನಸಪಾಳ್ಯ ಚೆನ್ನಾಗಿದೆ. ಓಕೆ, ನಮ್ಮ ಗೆಟಪ್ ಬಗ್ಗೆ ಹೇಳಿ ಏನಾದರೂ ಹೊಸ ಲುಕ್ ಬಗ್ಗೆ. ನೀವು ಆರಕ್ಷಕ ಠಾಣೆಯಲ್ಲಿ ದಫೇದಾರಾಗಿ ಕೆಲಸಕ್ಕೆ ಸೇರೋಕ್ಕೆ ತುಂಬಾ ಧನ್ಯವಾದಗಳು. ಏಯ್ ಮಾರುತಿ IPS ನೋಡಿ. ಇವರು ಮಾರುತಿ GK, ಒನ್ ಆಫ್ ದ ಯೂಟ್ಯೂಬರ್. ಸದ್ಯಕ್ಕೆ ಹೊಸ ಲುಕ್ಕಲ್ಲಿ, ನ್ಯೂ ಲುಕ್ಕಲ್ಲಿ ಕನ್ನಡ ಫಿಲಮ್ ಇಂಡಸ್ಟ್ರಿ ಎಂಟರ್ ಆಗ್ತಾ ಇದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ. ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಯಾವಾಗಲೂ. ಮನೇಲಿ ಪೂಜೆ ಮುಗಿಸ್ಕೊಂಡು ನಾವು ಸೀದಾ ಡೈರೆಕ್ಟ್ ಬಂದಿದ್ದೆ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ. ನಮ್ಮ ಮನೆಗೆ ಸಿಕ್ಕಾಪಟ್ಟೆ ಹತ್ರ. ಸೊ ಆಲ್ಮೋಸ್ಟ್ ಎಲ್ಲ ಹಬ್ಬದ ದಿನವೂ ಬಂದು ಇಲ್ಲೊಂದು ವಿಸಿಟ್ ಹಾಕ್ತೀವಿ. ಸೊ ಇಷ್ಟು ನಮ್ಮನೆ ಹಬ್ಬದ ಕತೆ. ಬಾಳೆಹಣ್ಣು ಮತ್ತು ಕಾಯಿ ತೊಗೊಂಡು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಹಳೆ ಮನೆ ಹತ್ರ ಇನ್ನೊಂದು ದೇವಸ್ಥಾನ ಇದೆ,
ಲಕ್ಷ್ಮೀ ದೇವರ ದೇವಸ್ಥಾನ. ಸೊ ಅವ್ರು ಅಲ್ಲಿ ಪೂಜೆ ಹೋಗ್ತಾರೆ. ಸೊ ನಾನು ಕಾಯಿ ಬಾಳೆಹಣ್ಣು ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಅವ್ರಿಗೂ ಹೇಳಿದೆ ನಾನು ಬರ್ತಾ ಇದ್ದೀನಿ ಅಂತ. ಬನ್ನಿ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಹಾಯ್, ಬನ್ನಿ ದೇವ್ರು ಆಯ್ತಾ ಹಬ್ಬ? ಈ ಮನೆಯಲ್ಲಿ ಮಾಡಿ ಮಾಡಿಪ್ಪ ಹಂಚೆ ಉಟ್ಕೊಂಬಂದಿದ್ಯಾ ಮತ್ತೆ ನಾವು ಹಬ್ಬ ಮಾಡೋದು ಬಿಡ. ನನೀಗ Captured MARU at 1999. ಮುಜು ಅವರೇ, ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೆಂಟ್ರಲ್ ಏನು ಇವತ್ತು ಹಬ್ಬದ ದಿನ ಬಂದಿದ್ದೀರಾ ಮನೆಗೆ? ಏನು ಸಮಾಚಾರ? ನಿಮ್ಮನ್ನು ನೋಡಬೇಕು ಅಂದರೆ ಹಬ್ಬ ಅದು ಸರಿ. ಲ್ಯಾಪ್ಟಾಪ್ ಜೊತೆ ಯಾಕೆ ಬಂದಿದ್ದೀರಾ ನಾನು ನೋಡೋಕ್ಕೆ? ಲ್ಯಾಪ್ಟಾಪ್ ಜೊತೆ ಯಾಕೆ ಬಂದಿದ್ದೀರಾ ನಾನು ನೋಡೋಕ್ಕೆ? ಬೇಜಾರಾಗಬಾರ್ದಲ್ಲ ನಿಮ್ಗೆ, ಮೂವಿ ತೋರ್ಸೋಣ ಅಂತ. ಬಂಧುಗಳೇ, ನಮ್ಮ ಮುಜು ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ? ಪೊಲೀಸ್ ಸ್ಟೇಷನ್. ಎಲ್ಲಿಗೆ? ಫಸ್ಟ್ ಟೈಮು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾವನೆ. ಏನು ಸಾಧನೆ ಮಾಡೋಕ್ಕೆ ಅಂತ ವೆಯ್ಟ್ ಮಾಡಿ ತೋರಿಸ್ತೀನಿ. ಅಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದು. ಏನು ಫ್ರೆಂಡ್ಸ ನೀವೆಲ್ಲ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ. ನೀನು ನೋಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದ್ಬಿಟ್ಟಿದೀಯಾ? ಹೇಳಿ ಮುಜು ಅವರೇ, ಈ ಥರ ರೆಡಿಯಾಗಿ ಬಂದು ಏನು ಘೋರ ಅಪರಾಧ ಮಾಡಿದ್ದೀನಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀರಾ? ಹೇಳ್ಬಿಟ್ಟು ಒಂದು ಇಂಟರ್ವ್ಯೂ ಕೊಟ್ಬಿಡಿ ಸರ್. ಮುಜು ಅವರೇ, ನೀವು ಪೊಲೀಸ್ ಸ್ಟೇಷನ್ಗೆ ತಪ್ಪು ಒಪ್ಕೊಳಕ್ಕೆ ಹೋಗಿದ್ರಿ, ಏನಂದ್ರು? ಇಲ್ಲ ನೀನು ಸಿಕ್ಕಾಪಟ್ಟೆ ಒಳ್ಳೆ ಹೋಗಪ್ಪ ಅಂದ್ರ? ಸನ್ಮಾನ ಮಾಡೋಕ್ಕೆ ಶಾಲ್ ತರಿಸಿದ್ರು, ಸಹಿ ಸಾಕಾಗ್ದೆ ವಾಪಸ್ ಕೊಟ್ಬಿಟ್ರ? ಸೈಜ್ ಸಾಕಾಗಲಿಲ್ಲ, ವಾಪಸ್ ಕೊಟ್ಟ. ಏನಿಲ್ಲ, ಹಿಂಗೆ ಮೀಟ್ ಆಗೋದು ಬರೋಕ್ಕೆ ಹೇಳಿತ್ತು. ರೆಗ್ಯುಲರ್ ಚೆಕಪ್. ಯಾಕಂದ್ರೆ ನಮ್ದು ರೌಡಿಸಮ್ ಹಿಸ್ಟ್ರಿ ಈಚೆ ಗೊತ್ತಾಗ್ಬಾರ್ದು. ನನ್ನ ಹೆಸರು ಜಾವಾ ಮುದ್ದು ಅಂತ. ಏನಂದೆ ಇನ್ನೊಂದ್ಸಲ? ನನ್ನ ಹೆಸರು ಜಾವಾ ಮುದ್ದು ಅಂತ. ಜಾಮ ಮುಜು. ಹಾಂ, ನೀವು ಅವಾಗಲೇ ಜಾವ ಇಟ್ಟಿದ್ರ ಹೆಂಗೆ? ಹೌದು, ಅದನ್ನೇ ರಿನೋವೇಟ್ ಮಾಡ್ತಿದ್ದೆ. ಭೀಮಾ ಮೂವಿಲಿ ಫಸ್ಟು ಜಾವ ಅಂತ ಪೊಲೀಸರು ನನ್ನ ನೋಡಿ ಏನಂತ ಹೇಳಿದ್ರು ಹೇಳಪ್ಪ ನಮ್ಮ ವೀಕ್ಷಕರಿಗೂ? ನೋಡಿ, ನೋಡ್ತಿದ್ದಂಗೆ ಎಲ್ಲೋ ನೋಡಿದ್ದೀನಿ ಅಂತ ಸರ್ ಅಂತ ಕರೆದ್ರು. ಇನ್ಕಮ್ ಆಫೀಸ್ ಹೋಗ್ಲಿ ಸರಿ ನೋಡಿ, ಪೊಲೀಸರ ಕಾಣ್ತಿಲ್ವ ಇವನು? ಕರೆಕ್ಟಾಗಿ ನೋಡಿ ಹೇಳಿ. ಇಲ್ಲ ಗುರು, ಆದ್ರೂ ನಿಮ್ಮ ಲುಕ್ ಚೆನ್ನಾಗಿದೆ. ಓಕೆ ಬ್ರೋ, ಬಾಯ್. ನೋಡ್ರಿ ಮುಜು ಕತ್ತನ. ನಮ್ಮ ಮನೆಯ ಹಬ್ಬದ ತಯಾರಿ. ಸಂಜೆ ಕುಂಕುಮಕ್ಕೆ ಬರ್ತಾರೆ. ಮನೇನ ಯಾವ ರೇಂಜಿಗೆ ರೆಡಿ ಮಾಡೋರೆ ಅಂತ ನೋಡೋಣ. ವಾವ್, ರೆಡಿ ಆದ್ರಾ?
ನಮ್ಮ ಮನೆ ಲಕ್ಷ್ಮಿ ರೆಡಿ ಆಗ್ತಾ ಇದ್ದಾರೆ. ವರಲಕ್ಷ್ಮಿ ಮಾಮ್ ಯಾಕೆ ಈ ಥರ ಕೂತಿದ್ಯಾ? ರೆಡಿ ಆಗ್ತಾ ಇದೆಯಾ? ನೀನು ರೆಡಿ ಆದೇನೆ? ಬೆಳಕು ಸರ್ ರೂಮಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ನಾವು ಫೈನಲಿ ಹಬ್ಬದೂಟ ಬಂದಾಯಿತು. ತಿಂದು ಖಾಲಿ ಮಾಡೋ ಟೈಮು ಮುಗಿಸ್ಬಿಡೋಣ.